ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಾಕರ್ ನಗರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಲಬದ್ಧತೆಗೆ ಸಹಾಯ ಆಗುವಂತಹ ತರಕಾರಿ ಹಾಗೂ ಹಲವು ಹಣ್ಣುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಲಬದ್ಧತೆ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಗಟ್ ರಿಲೇಟೆಡ್ ಇಶ್ಯೂಸ್. ನಾವು ನೋಡುವುದರಲ್ಲಿ ಮಲವನ್ನ ಪಾಸ್ ಮಾಡುವಾಗ ನಿಮಗೆ ಕಷ್ಟವಾಗುತ್ತಿದ್ದರೆ, ನೋವಾಗುತ್ತಿದ್ದರೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ದರೆ ಅಥವಾ ವಾರದಲ್ಲಿ 3 ಅಥವಾ 3ಕ್ಕಿಂತ ಕಡಿಮೆ ಬಾರಿ ನೀವು ಮಲವನ್ನು ಪಾಸ್ ಮಾಡುತ್ತಿದ್ದರೆ ನಿಮಗೆ ಮಲಬದ್ಧತೆ ಇರಬಹುದು. ಈಗಿನ ಫಾಸ್ಟ್ ಫುಡ್ ಇರುವಂತಹ ಜೀವನ ಶೈಲಿಯಲ್ಲಿ ಇದೊಂದು ಕಾಮನ್ ಗಟ್ ರಿಲೇಟೆಡ್ ಇಶ್ಯೂ. ಮಲಬದ್ಧತೆಯನ್ನು ಹಾಗೆ ಬಿಟ್ಟರೆ ಇದು ಮುಂದೆ ಪೈಲ್ಸ್, ಹೆಮರಾಯ್ಡ್ಸ್ ಅಂತಹ ಸಮಸ್ಯೆಗಳಾಗಿ ತಿರುಗಬಹುದು. ಲಾಂಗ್ ಟರ್ಮಿನಲ್ಲಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ, ಮೈಗ್ರೇನ್ ಸಮಸ್ಯೆಗಳಿಗೆ ಹಾಗೂ ಸ್ಕಿನ್ ಅಲರ್ಜೀಸ್ಗಳಿಗೂ ಸಹ ದಾರಿ ಮಾಡಿಕೊಡಬಹುದು. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಇದಕ್ಕೆ ಪರಿಹಾರವನ್ನ ನೀಡಿಕೊಳ್ಳಿ. ಮಲಬದ್ಧತೆಗೆ ಸಹಾಯವಾಗುವಂತಹ ತರಕಾರಿಗಳನ್ನ ನಾವು ನೋಡಿದರೆ ಸುವರ್ಣಗೆಡ್ಡೆ ಒಂದು ಉತ್ತಮವಾದ ತರಕಾರಿ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ, ಅದನ್ನ ನೋಡಬಹುದು. ಸಿಂಪಲ್ ಆಗಿ ಹೇಳುವುದಾದ್ರೆ ಸುವರ್ಣಗಡ್ಡೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಅಂಶ ಇರುತ್ತದೆ. ಇದು ಸ್ಟೂಲ್ ಸಾಫ್ಟನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಸ್ಟೂಲ್ ಬಲ್ಕ್ ಅನ್ನ ಇನ್ಕ್ರೀಸ್ ಮಾಡುತ್ತದೆ ಹಾಗೂ ಇದರಲ್ಲಿ ಇದ್ದಂತಹ ರೆಸಿಸ್ಟೆನ್ಸ್ ಸ್ಟಾರ್ಚ್ ನಮ್ಮ ಗಟ್ ಹೆಲ್ತ್ ಅನ್ನು ಸಹ ಇಂಪ್ರೂವ್ ಮಾಡುತ್ತದೆ. ಪೈಲ್ಸ್, ಹೆಮರಾಯ್ಡ್ಸ್ ಮುಂತಾದ ಸಮಸ್ಯೆಗಳು ಇರುವವರಿಗೂ ಸಹ ಇದು ತುಂಬಾ ಉತ್ತಮವಾದ ಒಂದು ತರಕಾರಿ. ಆದರೆ ಇದರ ಸೇವನೆಯನ್ನ ನಾವು ನೋಡ್ಕೊಂಡು ಮಾಡಬೇಕು. ಚೆನ್ನಾಗಿ ಬೇಯಿಸಿದ ನಂತರ ಮಾತ್ರ ಇದರ ಸೇವನೆಯನ್ನ ಮಾಡಬೇಕು, ಇಲ್ಲ ಅಂದ್ರೆ ನಾಲಿಗೆಗೆ ತುರಿಕೆಯ ಬರುವ ಸಾಧ್ಯತೆಗಳು ಇರುತ್ತದೆ. ಮಲಬದ್ಧತೆಗೆ ಒಳ್ಳೆಯದಾಗುವ ಇನ್ನೊಂದು ತರಕಾರಿ ಬೆಂಡೆಕಾಯಿ. ಬೆಂಡೆಕಾಯಿಯಲ್ಲಿ ಕೂಡ ಅಧಿಕವಾದ ಡಯಟರಿ ಫೈಬರ್ ಅಂಶ ಇರುತ್ತದೆ. ಅದಲ್ಲದೆ ಬೆಂಡೆಕಾಯಲ್ಲಿ ನ್ಯಾಚುರಲ್ ಮ್ಯೂಸಿಲೇಜ್ ಇರುತ್ತದೆ. ಇದು ನಮ್ಮ ಕರುಳಿನ ಲೇಯರ್ ಅನ್ನ ಪ್ರೊಟೆಕ್ಟ್ ಮಾಡಿ ಸ್ಟೂಲ್ ಅನ್ನ ಸುಲಭವಾಗಿ ಪಾಸ್ ಮಾಡುವ ಹಾಗೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಮಲಬದ್ಧತೆ ಇರುವವರಿಗೆ ಇದೊಂದು ಉತ್ತಮವಾದ ಆಹಾರ. ಬೆಂಡೆಕಾಯಿಯಲ್ಲಿ ಅಧಿಕ ಪ್ರಮಾಣದ ವಾಟರ್ ಕಂಟೆಂಟ್ ಕೂಡ ಇರುತ್ತದೆ. ಹಾಗಾಗಿ ಇದನ್ನ ವಾರದಲ್ಲಿ 2 ರಿಂದ 3 ಬಾರಿ ಸೇವಿಸುವುದು ಮಲಬದ್ಧತೆ ಇರುವವರಿಗೆ ತುಂಬಾ ಒಳ್ಳೆಯದು. ಮಲಬದ್ಧತೆಗೆ ಸಹಾಯ ಮಾಡುವಂತಹ 3ನೇ ತರಕಾರಿ ಬ್ರಾಕೊಲಿ. ಬ್ರಾಕೊಲಿಯಲ್ಲಿ ಪ್ರಿಬಯೋಟಿಕ್ ಫೈಬರ್ ಇರುತ್ತದೆ. ಈ ಪ್ರಿಬಯೋಟಿಕ್ ಫೈಬರ್ ನಮ್ಮ ಗಟ್ಟಲ್ಲಿ ಇರುವಂತಹ ಒಳ್ಳೆ ಗಟ್ ಬ್ಯಾಕ್ಟೀರಿಯಾಗೆ ಆಹಾರವಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಗಟ್ ಹೆಲ್ತ್ ಅನ್ನ ಇದು ನೋಡಿಕೊಳ್ಳುತ್ತದೆ. ಇದರ ಜೊತೆಗೆ ಇದರಲ್ಲಿ ಇರುವಂತಹ ಫೈಬರ್ಸ್ ನಮ್ಮ ಮೋಷನ್ ಅನ್ನ ರೆಗ್ಯುಲರ್ ಆಗಿ ಬರುವ ಹಾಗೆ ನೋಡಿಕೊಳ್ಳುತ್ತದೆ. ಆಲ್ಮೋಸ್ಟ್ ಎಲ್ಲಾ ತರಕಾರಿಗಳು ನಮ್ಮ ಗಟ್ ಹೆಲ್ತ್ ಹಾಗೂ ನಮ್ಮ ಮೋಷನ್ಗೆ ತುಂಬಾ ಮುಖ್ಯ. ಎಸ್ಪೆಷಲಿ ಸೊಪ್ಪಿನ ತರಕಾರಿಗಳು. ನೀವು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ದೋಸೆ ತಿನ್ನುವುದರ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ತರಕಾರಿಗಳನ್ನು ಸಹ ಸೇವಿಸಬೇಕು. ಪಲ್ಯದ ಮೂಲಕ, ಸಾಗು ಇಲ್ಲ ಸಾಂಬಾರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ತರಕಾರಿಗಳನ್ನ ಸೇವಿಸಿ. ಆಲ್ಮೋಸ್ಟ್ ಎಲ್ಲಾ ತರಕಾರಿಗಳಲ್ಲೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಅಂಶ ಇರುತ್ತದೆ. ಅದರಲ್ಲಿ ಅಧಿಕ ಪ್ರಮಾಣದಲ್ಲಿ ನಮಗೆ ಸಿಗುವಂತದ್ದು ಸುವರ್ಣಗೆಡ್ಡೆಯಿಂದ ಅಥವಾ ಬೆಂಡೆಕಾಯಿ, ಬ್ರಾಕೊಲಿ ಅಥವಾ ಸ್ಪಿನಾಚ್ ಹಾಗೂ ಇಂತಹ ಗ್ರೀನ್ ವೆಜಿಟೇಬಲ್ಸ್ ಇಂದ. ಇನ್ನು ನಾವು ಹಣ್ಣುಗಳನ್ನ ನೋಡೋದಾದ್ರೆ ಮಲಬದ್ಧತೆಗೆ ಉತ್ತಮವಾದ ಒಂದು ಹಣ್ಣು ಯಾವುದು ಅಂತ ಕೇಳಿದ್ರೆ ಪಪಾಯ. ಪಪಾಯ ಇಸ್ ಆಲ್ಮೋಸ್ಟ್ 80% ವಾಟರ್. ಹಾಗಾಗಿ ಸ್ಟೂಲ್ ಸಾಫ್ಟ್ ಆಗ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತದೆ. ಪಪಾಯದಲ್ಲಿ ಇರುವಂತಹ ಒಂದು ಅಂಶ ಪ್ಯಾಪೇನ್ ನಾವು ತಿಂದಿರುವಂತಹ ಆಹಾರವನ್ನ ಬ್ರೇಕ್ ಡೌನ್ ಮಾಡಲು, ಸ್ಪೆಷಲಿ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡಲು ತುಂಬಾ ಸಹಾಯ ಮಾಡುತ್ತದೆ. ಹಾಗಾಗಿ ನಮ್ಮ ಡೈಜೆಷನ್ ಉತ್ತಮವಾಗುತ್ತದೆ ಹಾಗೂ ಕರುಳಿನ ಆರೋಗ್ಯ ಹೆಚ್ಚುತ್ತದೆ. ಸೊ ಮಲಬದ್ಧತೆ ಇರುವವರಿಗೆ ಇದೊಂದು ಉತ್ತಮವಾದ ಹಣ್ಣು. ಇನ್ನು ಪಪಾಯ ಬಿಟ್ರೆ ಕಿವಿ ಫ್ರೂಟ್ ಅಲ್ಲೂ ಸಹ ಆಲ್ಮೋಸ್ಟ್ 80 to 90% ವಾಟರ್ ಇರುತ್ತದೆ. ಇದರ ಜೊತೆಗೆ ಕಿವಿ ಫ್ರೂಟಿನಲ್ಲಿ ಸಾಲ್ಯುಬಲ್ ಆಸ್ ವೆಲ್ ಆಸ್ ಇನ್ಸಾಲ್ಯುಬಲ್ ಫೈಬರ್ ಎರಡೂ ಸಿಗುತ್ತದೆ. ಹಾಗಾಗಿ ಸ್ಟೂಲ್ ಬಲ್ಕ್ ಅನ್ನ ಇಂಪ್ರೂವ್ ಮಾಡಿ ಸ್ಟೂಲ್ ಸಾಫ್ಟನ್ ಮಾಡಲು ಇದೊಂದು ಉತ್ತಮವಾದ ಹಣ್ಣು. ಇನ್ನು ಇದರಲ್ಲಿ ಇರುವಂತಹ ಆಕ್ಟಿನ್ ಅನ್ನೋ ಒಂದು ಅಂಶ ನಾವು ತಿಂದಂತಹ ಆಹಾರದಲ್ಲಿ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಇದೊಂದು ಗಟ್ ಫ್ರೆಂಡ್ಲಿ ಫ್ರೂಟ್. ಮಲಬದ್ಧತೆಗೆ ಸಹಾಯವಾಗುವಂತಹ ಹಣ್ಣುಗಳಲ್ಲಿ 3ನೇ ಹಣ್ಣು ಪಿಯರ್. ಇದರಲ್ಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಡಯಟರಿ ಫೈಬರ್ ಅಂಶ ಸಿಗುತ್ತದೆ. ಇದರ ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ಒಂದು ಸಾರ್ಬಿಟಾಲ್ ಅನ್ನೋ ಒಂದು ಅಂಶ ಇರುತ್ತದೆ. ದಿಸ್ ಹೆಲ್ಪ್ಸ್ ಡ್ರಾ ವಾಟರ್ ಇನ್ ಟು ದ ಇಂಟೆಸ್ಟೈನ್ಸ್. ಹಾಗಾಗಿ ಇದು ಸ್ಟೂಲ್ ಸಾಫ್ಟ್ ಮಾಡಲು ಸಹಾಯ ಮಾಡುತ್ತದೆ. ರೆಗ್ಯುಲರ್ ಆಗಿ ಇದನ್ನು ಸೇವಿಸಿದರೆ ಮೋಷನ್ ಪಾಸ್ ಮಾಡಲು ಹೆಚ್ಚು ಪ್ರೆಷರಿನ ಅವಶ್ಯಕತೆ ಇರುವುದಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸೇವಿಸುವುದು ಸಹ ಒಳ್ಳೆಯದಲ್ಲ. ಈ ಹಣ್ಣಿನಲ್ಲಿ ಫ್ರುಕ್ಟೋಸ್ ಅಂಶ ಹೆಚ್ಚಿರುತ್ತದೆ. ಕೆಲವರಲ್ಲಿ ಇದು ಸುಲಭವಾಗಿ ಅಬ್ಸಾರ್ಬ್ ಆಗುವುದಿಲ್ಲ. ಹಾಗಾಗಿ ಇದು ನಮ್ಮ ಕರುಳಿನಲ್ಲಿಯೇ ಉಳಿದು ಗ್ಯಾಸ್ ಪ್ರೊಡಕ್ಷನ್ ಅನ್ನ ಹೆಚ್ಚಿಸಬಹುದು ಅಥವಾ ಡಯೇರಿಯಾವನ್ನ ಉಂಟಾಗಿಸಬಹುದು. ಸೊ ವೀಕ್ಲಿ 2-3 ಟೈಮ್ಸ್ ನೀವು ಪಿಯರ್ಸ್ ಹಣ್ಣನ್ನ ಸೇವಿಸಬಹುದು. ಇವಲ್ಲದೆ ಬೇರೆ ಸೀಸನಲ್ಲಿ ಸಿಗುವಂತಹ ಫ್ರೂಟ್ಸ್ ಗಳನ್ನು ಸಹ ನೀವು ಸೇವಿಸಬಹುದು. ಇನ್ಫ್ಯಾಕ್ಟ್ ಸಿಂಪಲ್ ಫ್ರೂಟ್ಸ್ ಲೈಕ್ ಆಪಲ್ ಅಂಡ್ ಬನಾನಾ ಕಂಟೈನ್ ಪೆಕ್ಟಿನ್ ದಟ್ ಒನ್ಸ್ ಅಗೇನ್ ಹೋಲ್ಡ್ಸ್ ವಾಟರ್ ಅಂಡ್ ಇಂಪ್ರೂವ್ಸ್ ದ ಸ್ಟೂಲ್ ಬಲ್ಕ್. ಹಾಗೂ ವಾಟರ್ ರಿಚ್ ಫ್ರೂಟ್ಸ್ ಲೈಕ್ ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣನ್ನು ಸಹ ನೀವು ರೆಗ್ಯುಲರ್ ಆಗಿ ಸೇವಿಸಬಹುದು. ಇವುಗಳಲ್ಲಿ ಇರುವಂತಹ ರಫೇಜ್ ಹಾಗೂ ಫೈಬರ್
ಮೋಷನ್ ಅನ್ನ ಸುಲಭವಾಗಿ ಪಾಸ್ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ನೀವು ಪ್ರೂನ್ಸ್ ಅನ್ನೋ ಒಂದು ಹಣ್ಣನ್ನ ನೀವು ಕೇಳಿರಬಹುದು. ರಿಸರ್ಚ್ ಗಳ ಪ್ರಕಾರ ಅದು ನಂಬರ್ 1 ಹೋಮ್ ರೆಮಿಡಿ ಫಾರ್ ಕಾನ್ಸ್ಟಿಪೇಷನ್. ಆದರೆ ಅದು ನಮ್ಮಲ್ಲಿ ಸಿಗುವುದು ಕಮ್ಮಿ, ಸೊ ಅದನ್ನೇ ಸೇವಿಸಬೇಕಂತ ಇಲ್ಲ. ದಿನ ಹಣ್ಣನ್ನ ಸೇವಿಸಿ, ಪ್ರತಿಯೊಂದು ಮೀಲಿನಲ್ಲಿ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹಾಗೂ ಚೆನ್ನಾಗಿ ನೀರನ್ನ ಕುಡಿಯಿರಿ. ನಿಮ್ಗೆ ಯಾವುದೇ ರೀತಿಯಾದ ಮೋಷನ್ ಸಮಸ್ಯೆಯು ಬರುವುದಿಲ್ಲ. ಇನ್ನು ಡಿಟೇಲ್ ಆಗಿ ಡಯಟ್ ಅನ್ನ ತಿಳಿದುಕೊಳ್ಳಲು ವಿಸಿಟ್ ನಿಸರ್ಗ ಹಾಸ್ಪಿಟಲ್ ಸಹಕಾರ ನಗರ. ಥ್ಯಾಂಕ್ ಯು.